ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಬಿಗ್ ಇಂಪ್ಯಾಕ್ಟ್ನಲ್ಲಿ ಪ್ರತಿದಿನ ರಾಜ್ಯದ ಮೂಲೆ ಮೂಲೆಗಳ ಕೆಲವು ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ, ಜಿಲ್ಲಾಡಳಿತದ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ಒಂದು ಸ್ಟೋರಿ ಏನಿದೆ, ಯಾವ ಊರಿಂದ. ಗಾಂಧಿ ಫೋಟೋ ಮುಂದೆನೇ ಎಣ್ಣೆ ಪಾರ್ಟಿ ನಡೀತಾ ಇದೆ. ಕುಡಿದು ಬಾಟಲಿ ಎಸೆದು ಹೋಗ್ತಾರೆ. ಈ ಪಿಯೋಟ್ಗಳ ಅಡ್ಡೆಯ ಅಸಲಿ ಕಹಾನಿಯನ್ನು ಇವತ್ತಿನ ಬಿಗ್ ಇಂಪ್ಯಾಕ್ಟ್ನಲ್ಲಿ ಬಹಿರಂಗಗೊಳಿಸ್ತೀವಿ. ಧಾಮ್ ಧೂಮ್ ಅಂತ ಗಾಂಧಿ ಭವನ ಉದ್ಘಾಟಿಸಿದ್ರು. ಬರೋಬ್ಬರಿ 2.5 ಕೋಟಿ ಖರ್ಚು ಮಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡುಕರ ತಾಣವಾದ ಭವನ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ಯಾಕೆ, ಹಳ್ಳ ಹಿಡಿಸೋದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಗಾಂಧಿ ಭವನ ಕುಡಿದು ಬಾಟಲಿ ಎಸೆದು ಹೋಗ್ತಾರೆ. ಗಾಂಧಿ ಫೋಟೋ ಮುಂದೆ ಎಣ್ಣೆ ಪಾರ್ಟಿ. ಕುಡಿದು ಬಾಟಲಿ ಎಸೆದು ಹೋಗ್ತಾರೆ. ಪಿಯೋಟ್ಗಳ ಅಡ್ಡೆಯ ಅಸಲಿ ಕಹಾನಿ ಇದು. ಧಾಮ್ ಧೂಮ್ ಅಂತ ಗಾಂಧಿ ಭವನ ಉದ್ಘಾಟನೆ ಮಾಡಿದ್ರು. ಬರೋಬ್ಬರಿ 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡುಕರ ತಾಣವಾದ ಭವನ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ಯಾಕೆ, ಹಳ್ಳ ಹಿಡಿಸೋದು ಯಾಕೆ, ಇವೆಲ್ಲದರ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆದರೆ ಮೇಂಟೆನೆನ್ಸ್ ಇಲ್ಲದೆ ಹಾಳು ಮಾಡಿ ಹಾಕ್ತಾ ಇದ್ದಾರೆ. ಅಷ್ಟಕ್ಕೂ ಏನದು ಸ್ಟೋರಿ, ಯಾವುದು ಆ ಕಟ್ಟಡ, ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್ ಬಿಗ್ ಇಂಪ್ಯಾಕ್ಟ್ನಲ್ಲಿ. ನೋಡೋಣ. ಎಲ್ಲಿ ನೋಡಿದ್ರು ಬಿಯರ್ ಬಾಟ್ಲಿ, ಎತ್ತ ಕಣ್ಣು ಹಾಯಿಸಿದ್ರು ಬಿಯರ್ ಟಿನ್, ಕಿಟಕಿಗಳಿಗೆ ಸಿಕ್ಕಿಸಿರೋ ಎಣ್ಣೆ ಬಾಟ್ಲು, ಅದು ಕೂಡ ಗಾಂಧಿ ಫೋಟೋ ಮುಂದೆ. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಬೀದರ್ ನಗರದ ಭವ್ಯ ಗಾಂಧಿ ಭವನದಲ್ಲಿ. ಬರೋಬ್ಬರಿ 2.50 ಕೋಟಿ ರೂಪಾಯಿ ಖರ್ಚು ಮಾಡಿ ಭವ್ಯ ಗಾಂಧಿ ಭವನ ನಿರ್ಮಾಣ ಮಾಡಿದ್ರು. ಧಾಮ್ ಧೂಮ್ ಅಂತ ಉದ್ಘಾಟನೆ ಕೂಡ ಆಯಿತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗಾಂಧಿ ಭವನ ಕುಡುಕರ ತಾಣವಾಗಿ ಬದಲಾಗ್ತಿದೆ. ಕೇಂದ್ರ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಭವ್ಯ ಗಾಂಧಿ ಭವನ ನಿರ್ಮಾಣ ಮಾಡಿದೆ. ಭವನ ನಿರ್ಮಾಣಗೊಂಡು 8 ತಿಂಗಳಾಗಿದ್ದು ಅಧಿಕಾರಿಗಳು ಬಳಸ್ತಾ ಇಲ್ಲ. ಬೀದರ್ನಲ್ಲಿ ಗಾಂಧಿ ಭವನ ತಯಾರಾಗಿ 8 ತಿಂಗಳಾಯಿತು. ಅಲ್ಲೆಲ್ಲ ಕುಡ್ದಿರೋ ಬಾಟಲೇ ಕಾಣ್ತಾ ಇದ್ದೋ. ಇಲ್ಲಿವರೆಗೆ ಅದು ಓಪನಿಂಗ್ ಆಗಲ್ಲ. ಯಾರ್ದಂತೆ ಗೊತ್ತಿಲ್ಲ. ಈ ಕಾಂಗ್ರೆಸ್ BJP ಸರ್ಕಾರ ಜಗಳದಾಗ 2.5 ಕೋಟಿದು ಅದು ಬಿಲ್ಡಿಂಗು ವೇಸ್ಟ್ ಆಗಿ ಇನ್ನೊಂದು ಸ್ವಲ್ಪ 4-5 ತಿಂಗಳಾದರೆ ಅದು ಗ್ಲಾಸು ಇರೋಲ್ಲ, ಏನೂ ಇರೋಲ್ಲ. ಅದು ಯಾರಿಗೆ ಕೊಡಬೇಕು, ಯಾರು ಯೂಸ್ ಮಾಡ್ಬೇಕಂತ ಗೊತ್ತೇ ಇಲ್ಲ. ಇನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಅದೇ ಗೊತ್ತಿಲ್ಲ. ಸ್ವಲ್ಪ ದಯವಿಟ್ಟು ಅದಕ್ಕೆ ಜಿಲ್ಲಾ ಆಡಳಿತದಾಗ ಇದು ಯಾರಿಗೆ ಕಟ್ಟರೆ ಯಾರಿಗೆ ಕೊಡ್ಬೇಕನ್ನೋದೇ ಗೊತ್ತಿಲ್ಲ ಇವರಿಗೆ. ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾದ ಭವ್ಯ ಭವನದಲ್ಲಿ ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಗಳಿದ್ದು, ಜೊತೆಗೆ ಸುಂದರವಾದ ಭವನ ನಿರ್ಮಾಣಗೊಂಡಿದೆ. ತಕ್ಷಣವೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ರೆ ಈ ಗಾಂಧಿ ಭವನದಲ್ಲಿರುವ ಬೆಲೆ ಬಾಳೋ ವಸ್ತುಗಳು ಕಳ್ಳರ ಕಿಡಿಗೇಡಿಗಳ ಪಾಲಾದ್ರೂ ಅಚ್ಚರಿಯಿಲ್ಲ. ಕೇಂದ್ರದ BJP ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡ ಗಾಂಧಿ ಭವನವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಿದ್ದಾರೆ ಸಾರ್ವಜನಿಕರು. ಕೇಂದ್ರ ಸಚಿವ ಭಗವಂತ್ ಖೂಬಾ ಹಾಗೂ ರಾಜ್ಯದ ಸಚಿವ ಈಶ್ವರ ಖಂಡ್ರೆಯವರ ಕಿತ್ತಾಟಕ್ಕೆ ಗಾಂಧಿ ಭವನ ಬಡವಾಗ್ತಾ ಇದೆ ಎಂಬ ಪ್ರಶ್ನೆ ಜನರಲ್ಲಿ ಕಾಡಲಾರಂಭಿಸಿದೆ. 8 ತಿಂಗಳಿನಾದರೂ ಉದ್ಘಾಟನೆ ಮಾಡಿಲ್ಲ. ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ ಅಂತ ನಾವು ನಂಬ್ಕೊಂಡು ಅವ್ರದ್ದು ಎಲ್ಲ ಆದರ್ಶದಿಂದ ನಾವು ನಡೀತೇವೆ. ಅಹಿಂಸೆ ಸಲುವಾಗಿ ಅವರು ಎಲ್ಲ ಹೋರಾಟ ಮಾಡಿನವರು. ಅಂಥ ಒಂದು ಮಹಾನ್ ವ್ಯಕ್ತಿದು ಒಂದು ಗಾಂಧಿ ಭವನ ಅಂತ ನಿರ್ಮಾಣ ಮಾಡ್ಯಾರ. 2.5 ಕೋಟಿ ವೆಚ್ಚದಾಗ ಅದಕ್ಕೆ ನಿರ್ಮಾಣ ಮಾಡ್ಯಾರ ಸರ್. 8 ತಿಂಗಳಾಯ್ತು, ಇಲ್ಲಿವರೆಗೆ ಅದಕ್ಕೆ ಏನು ಉದ್ಘಾಟನೆ ಮಾಡಿಲ್ಲ. ಮತ್ತು ಅದು ಈಗ ಸರ್ಕಾರದ ಅನುದಾನ ಯಾವುದೇ ಒಂದು ತೊಗೊಂಡು ನಾವು ಅದಕ್ಕೆ ಕಾರ್ಯರೂಪಕ್ಕೆ ತರ್ತೇವೆ ಅಂದಮೇಲೆ ಅದು ಕಟ್ಟಡ ಆಗಲಿ ಯಾವುದೇ ಒಂದು ವಸ್ತು ಆಗಲಿ ಅದು ಉಪಯೋಗ ಪ್ರಯೋಜನಕ್ಕೆ ಬರಬೇಕು, ಮಂದಿ ಅನುಕೂಲ ಆಗಬೇಕು ಸಾರ್ವಜನಿಕರಿಗೆ. ಇದು ಕಟ್ಟಿ 2 ತಿಂಗಳಾಯ್ತು, ಇನ್ನು ಇನಾಗ್ರೇಷನೇ ಮಾಡಿಲ್ಲ. ಕುಡುಕರೆಲ್ಲ ಬಂದು ಎಲ್ಲ ಕೊಂಡಿ ಗೇಟ್ ಇಲ್ಲ ಸರ್. ಅದಕ್ಕೆ ಆ ಗೇಟ್ ಇಲ್ಲಿ ಕಡೆಯಿಂದ ಒಳಗೆ ಕೊಂಡ್ರೆ ಮತ್ತು ಮ್ಯಾಲಿನ ಉದ್ಘಾಟನೆ ಇಲ್ಲ. ಒಟ್ನಲ್ಲಿ ರಾಜಕಾರಣಿಗಳ ಕಿತ್ತಾಟ, ಜನಪ್ರತಿನಿಧಿಗಳ ಸ್ವಯಂ ಪ್ರತಿಷ್ಠೆಯಿಂದ ದಿನೇ ಕುಡುಕರ ತಾಣವಾಗಿ ಬದಲಾಗ್ತಾ ಇದೆ ಗಾಂಧಿ ಭವನ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಾಂಧಿ ಭವನವನ್ನ ಉಳಿಸಿಕೊಳ್ಳಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನ ಆಗ್ರಹ.
ಸಂಬಂಧಪಟ್ಟವರು ಇತ್ತು ನೋಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರದ ಅನುದಾನದಡಿ ನಿರ್ಮಾಣವಾದಂಥ ಗಾಂಧಿ ಭವನ ಉಪಯೋಗ ಮಾಡ್ಕೊಂಬಂಥ ಕೆಲಸ ಈಗಲಾದರೂ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಒಂದು ಗಾಂಧಿ ಭವನ ನಿರ್ಮಾಣ ಮಾಡೋದಕ್ಕೆ 2.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರೆಲ್ಲ ಅಧಿಕಾರಿಗಳು ಸಂಬಂಧಪಟ್ಟವರು ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೋಡಬೇಕಾಗಿದೆ. ಶಿವರಾಜ್ ರಾಥೋಡ್ ನಗರಸಭೆ ಆಯುಕ್ತರು, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, ರಹೀಂ ಖಾನ್ ಶಾಸಕ ಸಚಿವರು, ಭಗವಂತ್ ಖೂಬಾ ಕೇಂದ್ರ ಸಚಿವರು, ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಶಿವರಾಜ್ ರಾಥೋಡ್ ನಗರಸಭೆ ಆಯುಕ್ತರು, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, ರಹೀಂ ಖಾನ್ ಶಾಸಕರು ಮತ್ತು ಸಚಿವರು, ಭಗವಂತ್ ಖೂಬಾ ಕೇಂದ್ರ ಸಚಿವರು, ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಬನ್ನಿ, ಇದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ, ಅದನ್ನು ನೋಡ್ಕೊಂಬರೋಣ. ಸರ್ಕಾರ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳ್ತಾರೆ. ನಿಜಕ್ಕೂ ಸರ್ಕಾರಿ ಅಧಿಕಾರಿಗಳು ನೋಡಲೇಬೇಕಾದಂಥ ಸ್ಟೋರಿ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಪ್ರತಿ ಜಿಲ್ಲೆಗಳಲ್ಲೊಂದು ಗಾಂಧಿ ಭವನ ನಿರ್ಮಾಣ ಆಗಲಿ ಅಂಥೇಳಿ ಬೀದರ್ ಜಿಲ್ಲೆಗೆ 2.5 ಕೋಟಿ ರೂಪಾಯಿನ ಮಂಜೂರು ಮಾಡಿಸಿದ್ದಾರೆ. 2.5 ಕೋಟಿ ರೂಪಾಯಿದಲ್ಲಿ ಬೀದರಲ್ಲಿ ಗಾಂಧಿ ಭವನ ನಿರ್ಮಿತಿ ಕೇಂದ್ರ ನಿರ್ಮಾಣ ಮಾಡ್ಯಾರ. ನಿರ್ಮಾಣ ಮಾಡಿ ವರ್ಷ ಕಳೆದ್ರೂ ಬಿ ಇವತ್ತಿಗೆ ಬಿ ಗಾಂಧಿ ಭವನ ಹ್ಯಾಂಡ್ ಓವರ್ ಆಗಿಲ್ಲ. ಇಲ್ಲಿ ಯಾರೂ ಸುಳಿತಾ ಇಲ್ಲ. ಕುಡುಕರ ಅಡ್ಡವಾಗಿ ಗಾಂಧಿ ಭವನ ಬದಲಾಗ್ಯದ. ನೀವು ದೃಶ್ಯದಲ್ಲಿ ನೋಡ್ಬೋದು, ನಾವು ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ. ಯಾವ ರೀತಿ ಗಾಂಧಿ ಭವನ ಈಗಾಗಲೇ ಗಾಂಧಿ ಭವನ ಸಂಪೂರ್ಣ ಕಾಮಗಾರಿ ಮುಗಿದದ. ಅದು ಟೋಟಲಿ ಇದು ಯಾರು ಹ್ಯಾಂಡ್ ಓವರ್ ತೊಗೋಬೇಕು, ಏನು ಯೂಸ್ ಮಾಡಬೇಕು, ಎದಕ್ಕೆ ಯೂಸ್ ಮಾಡಬೇಕು ಅನ್ನೋದು ಗೊಂದಲದಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಗೊಂದಲಕ್ಕೀಡಾಗ್ಯದ ಅಂತ ಹೇಳ್ಬೋದು. ಎರಡೂ ಸೈಡ್ ನೋಡ್ಬೋದು ನೀವು. ಮಹಾತ್ಮ ಗಾಂಧಿ ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕಿದ್ದಾರೆ. ಮೇನ್ ಮುಖ್ಯ ಗೇಟಿಗೆ ಏನದಂದ್ರೆ ಬೀಗ ಕೂಡ ಅದ. ಅದ್ರ ಇದು ಗಾಂಧಿ ಭವನ. ಇವತ್ತಿನ ಗಾಂಧಿ ಭವನದಲ್ಲಿ ಏನದಂದ್ರೆ ಕುಡುಕರು ತಾಣ ಆಗಿ ಬದಲಾಗ್ಯದ. ಕುಡುಕರು ಅಡ್ಡಾಗಿ ಏನದಂದ್ರೆ ಗಾಂಧಿ ಭವನ ಬದಲಾಗ್ಯದ. ಮಹಾತ್ಮ ಗಾಂಧಿ ಮಧ್ಯ ವಿರೋಧಿ ಟೋಟಲಿ ಏನದಂದ್ರೆ ಸಾಕಷ್ಟು ಇಂಥವಕ್ಕೆಲ್ಲ ವಿರೋಧ ಮಾಡಿದ್ರು. ಅದು ನೋಡ್ಬೋದು ನೀವು. ಗಾಂಧಿ ಭವನದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ. ಯಾವ ರೀತಿ ಗಾಂಧಿ ಭವನ ಮುಂಭಾಗದಲ್ಲಿ ಏನೇ ಧ್ವಜ ಕಟ್ಟೆ ಇದೆ, ಧ್ವಜ ಕಟ್ಟೆ ಮೇಲೆ ಏನದಂದ್ರೆ ಬಿಯರ್ ಬಾಟಲ್ಗಳು ಬಿದ್ದವ. ಅಲ್ಲಿ ಕೂಡ ಒಂದು ತೋರಿಸ್ಬೋದು ನಾವು, ಎಕ್ಸ್ಕ್ಲೂಸಿವ್ ತೋರಿಸ್ತೀವಿ. ಗಾಂಧೀಜಿ ಕಾಲಿನಲ್ಲೇ ಏನಂದ್ರೆ ಕಾಲ್ ಪಕ್ಕದಲ್ಲೇ ಒಂದು ಬಿಯರ್ ಬಾಟಲ್ ಇಕ್ಕಿದ್ದಾರೆ. ಈ ರೀತಿ ಗಾಂಧಿ ಭವನ ಕುಡುಕರ ಅಡ್ಡಾಗಿ ಬದಲಾಗ್ತಾ ಇದೆ. ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಇಷ್ಟು ಭವ್ಯವಾದ ಸುಂದರವಾದ ಕಟ್ಟಡನ ಕಟ್ಟಿದ್ದಾರೆ. ಇದು ಎದಕ್ಕೆ ಯೂಸ್ ಮಾಡ್ಕೋಬೇಕು ಏನಿಲ್ಲ, ತಕ್ಷಣವೇ ಹ್ಯಾಂಡ್ ಓವರ್ ತೊಗೊಂಡು ಇದು ಯೂಸ್ ಮಾಡೋರ ಇದು ಎದಕ್ಕಾದ್ರ ಯೂಸ್ ಆಗ್ತದ. ಯಾಕಂದ್ರೆ ಗೊತ್ತಾ, ಸಾಕಷ್ಟೊಂದು ಸರ್ಕಾರ ದುಡ್ಡು, ಸರ್ಕಾರ ಒಳ್ಳೆ ಯೂಸ್ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರ 2.5 ಕೋಟಿ ರೂಪಾಯಿನದ ಅಂದ್ರೆ ಗಾಂಧಿ ಭವನಗೋಸ್ಕರ ಕೊಟ್ಟದ. ನೋಡ್ಬೋದು ನಾವು ಭವನದ ಆವರಣದಲ್ಲಿ ಇದ್ದೀವಿ. ಇಲ್ಲಿ ಕೂಡ ನೋಡ್ಬೋದು ಬಿಯರ್ ಬಾಟಲ್ಗಳೇನದಂದ್ರೆ ಎಲ್ಲಂದರಲ್ಲಿ ಬೀರ್ ಬಾಟಲು, ಮದ್ಯದ ಬಾಟಲ್ಗಳು ಎಲ್ಲೋ ಒಂದು ಕಡೆ ಬೀದರ್ನ ಗಾಂಧಿ ಭವನ ಕುಡುಕರ ಅಡ್ಡಾಗಿ ಬದಲಾಗ್ತಾ ಅಂತ ಹೇಳ್ಬೋದು. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟವರು ಇತ್ತ ನೋಡಬೇಕು. ಇತ್ತು ನೋಡಿ ಈಗಾಗಲೇ ಏನು ಜಿಲ್ಲಾಡಳಿತ ನಿರ್ಮಿತಿ ಕೇಂದ್ರ ಏನು ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ. ಈ ಗಾಂಧಿ ಭವನ ಹ್ಯಾಂಡ್ ಓವರ್ ತೊಗೊಂಡು ಯೂಸ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ನೋಡ್ಬೋದು ಯಾವ ರೀತಿ ಇನ್ನೂ ಕಾಮಗಾರಿ ಈಗಾಗಲೇ ಬಿಲ್ಡಿಂಗ್ ಅಂತೂ ಕಟ್ಟಿದ್ದಾರೆ. ಇನ್ನೂ ಅಲ್ಪ ಸ್ವಲ್ಪ ಕಾಮಗಾರಿನೂ ಉಳಿದಿದೆ. ಕಾಮಗಾರಿ ಸಂಪೂರ್ಣ ಮುಗಿಸಿ ಇದು ಭವನ ಏನದಂದ್ರೆ ಯೂಸ್ ಮಾಡೋರ ಎದಕ್ಕಾದ್ರೆ ಯೂಸ್ ಆಗ್ತದ. ಇಲ್ಲಾಂದ್ರೆ ಟೋಟಲಿ ಇದು ಕುಡುಕುರು ಕಾಟ, ಕಿಡಿಗೇಡಿಗಳ ಕಾಟದಿಂದ ಗ್ಲಾಸ್ಗಳು ಅವು ಇವು ಡ್ಯಾಮೇಜ್ ಆಗ್ತವೆ. ನೋಡ್ಬೋದು ವಿದ್ಯುತ್ ಬೋರ್ಡು ಇಲ್ಲೇ ಕಾಲಲ್ಲಿ ಅಲ್ಲಿ ಬಿದ್ದುದ. ಹೀಗಾಗಿ ಏನು ಗಾಂಧಿ ಭವನದ ಯೂಸ್ ಮಾಡಲು ಹೋದ್ರೆ ಸಂಪೂರ್ಣವಾಗಿ ಹಾಳಾಗ್ಬೋದು. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟವರು ಇತ್ತು ನೋಡ್ತಾರೆ. ಸಂಬಂಧಪಟ್ಟವರು ಇತ್ತು ನೋಡುವ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರದ ಅನುದಾನದಡಿ ನಿರ್ಮಾಣವಾದಂಥ ಗಾಂಧಿ ಭವನ ಉಪಯೋಗ ಮಾಡ್ಕೊಂಬಂಥ ಕೆಲಸ ಈಗಲಾದರೂ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಈ ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಒಂದು ಗಾದೆ ಮಾತಿದೆಯಲ್ಲ. ಆಮೇಲೆ ಮನೆ ಮುಂದೆ ಸಮುದ್ರ ಇದ್ದರೂ ಕೂಡ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರು ಸಿಗೋದಿಲ್ಲ ಅನ್ನುವಂಥ ರೀತಿಯಲ್ಲೇ ಇಲ್ಲಿ ನೋಡಿ, ಈಶ್ವರ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಇಡೀ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಭಗವಂತ್ ಖೂಬಾ ಕೇಂದ್ರ ಸಚಿವರಿದ್ದಾರೆ. ರಹೀಂ ಖಾನ್ ಇದ್ದಾರೆ, ಸಚಿವರಾಗಿದ್ದಾರೆ. ಈ 3 ಜನ ಇದ್ದು ಒಂದು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ಗಾಂಧಿ ಭವನವನ್ನು ಬೀದರ್ನ ಜನತೆಗೆ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಯಾವ ಯೋಗ್ಯತೆ ಇವ್ರದ್ದು? 3 ಮಿನಿಸ್ಟ್ರು. ನಾವು ಹೆಂಗೆ ಹೇಳ್ತೀವಿ, ಯಾವುದಾದ್ರೂ ಒಂದು ಸಣ್ಣ ಜಾತಿ ನಮಗೊಂದು MLA ಕೊಟ್ಬಿಡಿ, MLC ಕೊಟ್ಬಿಡಿ, ಏನು ಉದ್ಧಾರ ಆಗ್ಬಿಡ್ತಾರ? ನೀವು 3 ಸಚಿವರನ್ನು ಕೊಟ್ಟಿದ್ದೀವಲ್ಲ, ನೀವು ನಿಮ್ಮ ಪಕ್ಷಗಳಿದ್ರೆ ನಿಮಗಾಯ್ತು. 3 ಸಚಿವರು, ಈಶ್ವರ ಖಂಡ್ರೆ, ಭಗವಂತ್ ಖೂಬಾ, ರಹೀಂ ಖಾನ್.
ನಿಮ್ಮನ್ನೆಲ್ಲ ಗೆಲ್ಲಿಸ್ಬೇಕೇನ್ರಿ? ನಿಮ್ಮನ್ನೆಲ್ಲ ಗೆಲ್ಲಿಸ್ಬೇಕಾ? ಕುಡುಕರ ತಾಣವಾಗ್ಬಿಟ್ಟಿದೆ ಬೀದರ್ನ ಈ ಗಾಂಧಿ ಭವನ. ಕಟ್ಟಡ ಕಟ್ಟಿ 8 ತಿಂಗಳಾದರೂ ಕೂಡ ಉದ್ಘಾಟನೆ ಭಾಗ್ಯ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗಾಂಧಿ ಭವನ ಇದೀಗ ಕುಡುಕರ ತಾಣವಾಗಿದೆ. ಈಗ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದ ನಂತರ ನಿಮ್ಮ ಹತ್ರ ಕೇಳಿದರೆ ಇಲ್ಲ ಅದಾಗೋದಿಲ್ಲ ಅಂತ ಹೇಳ್ತೀರಿ, ಇದಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಬನ್ನಿ ಇದರ ಬಗ್ಗೆ ಮಲ್ಲಿಕಾರ್ಜುನ್ ಮರಕಲೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ್, ಯಾರಿಂದ ಆಗಬೇಕ್ರಿ ಇದನ್ನು? ಯಾಕೆ ಒಂದು 2.5 ಕೋಟಿಯ ಗಾಂಧಿ ಭವನವನ್ನು ಲೋಕಾರ್ಪಣೆ ಮಾಡೋದಕ್ಕೆ 3 ಸಚಿವರಿಂದ ಆಗಿಲ್ಲ ಅಂತಂದರೆ ಇದು ಬೀದರ್ನ ಜನರಿಗೆ ಶಾಪನೋ ಅಥವಾ ಇಂಥ ಸಚಿವರುಗಳನ್ನು 3 ಸಚಿವರುಗಳನ್ನು ಪಡೆದಿರುವಂಥ ಬೀದರ್ ಜನತೆ ಮಾಡಿರುವಂಥ ಏನಂತಾರೆ ಅದಕ್ಕೆ, ಅವರಿಗೆ ಸಿಕ್ಕಿರುವ ಶಾಪನೋ? ಏನು ಹೇಳ್ತೀರಿ ಇದಕ್ಕೆ? ಹೌದು ಜಯಪ್ರಕಾಶ್, ಈಗಾಗಲೇ ಗಡಿ ಜಿಲ್ಲೆ ಬೀದರಲ್ಲಿ ನಾನು ಸುಮಾರು 1 ಇಲ್ಲ 2 ಇಲ್ಲ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಗಾಂಧಿ ಭವನ ನಿರ್ಮಿಸಿದಾರ. ಗಾಂಧಿ ಭವನ ಟೋಟಲಿ ಅಲ್ಲಿ ಈಗಾಗಲೇ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದಾರೆ. ಅದಕ್ಕೊಂದು ಗೇಟ್ ಇದ್ರೆ ಗೇಟ್ ಇಲ್ಲ ಕಾರಣ ಏನಂದ್ರೆ ಕುಡುಕರು ಅಡ್ಡಿಯಾಗಿ ಬದಲಾಗ್ತದೆ ಅಂತ ಹೇಳ್ಬೋದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರಲ್ಲಿದ್ದಂಥ ಗಾಂಧಿ ಭವನ, ಆ ಒಂದು ಗಾಂಧಿ ಆ ಭವನ ಒಳಗಡೆ ನೋಡ್ಬೋದು ದೃಶ್ಯದಲ್ಲಿ ಅಲ್ಲಲ್ಲಿ ಮದ್ಯದ ಬಾಟಲು, ಬಿಯರ್ ಬಾಟಲು, ದಿನ ಬೆಳಗಾದ್ರೆ ದಿನ ಸಂಜೆ ಆದ್ರೆ ಏನದಂದ್ರೆ ಕುಡುಕರಲ್ಲಿ ಏನದಂದ್ರೆ ಅವರು ತಾಣ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಇದೇ ರೀತಿ ನಿರ್ಲಕ್ಷ್ಯ ಮಾಡ್ರ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಗಾಂಧಿ ಭವನ ನಿರ್ಮಾಣ ಮಾಡಿದೆ. ಆ ಗಾಂಧಿ ಭವನದಲ್ಲಿ ಈಗಾಗಲೇ ಆ ಗಾಂಧಿ ಭವನ ಹಾಳಾಗ್ತದೆ ಮತ್ತು ಒಳಗಡೆ ಇದ್ದಂತ ಪೀಠ ಉಪಕರಣ ಇರ್ಬೋದು, ಬೆಲೆ ಬಾಳೋ ವಸ್ತುಗಳು ಕದ್ಕೊಂಡು ಒಯ್ದ್ರು ಏನಂದ್ರೆ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಜಿಲ್ಲಾಡಳಿತ, ಸರ್ಕಾರ, ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಾರಿ ಕಚೇರಿ, ಸರ್ಕಾರಿ ಆಸ್ತಿಗೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾರೆ ಎಂಬುದಕ್ಕೆ ಗಾಂಧಿ ಭವನನೇ ಸಾಕ್ಷಿ ಅಂತ ಹೇಳ್ಬಹುದು. ಎಸ್, ಥ್ಯಾಂಕ್ ಯು. ನೋಡಿ, ನಿರ್ಲಕ್ಷ್ಯ ಮತ್ತೊಮ್ಮೆ ನಾನು ಎಲ್ಲರ ಹೆಸರುಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಶಿವರಾಜ್ ರಾಥೋಡ್ ನಗರಸಭೆ ಆಯುಕ್ತರು, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, ರಹೀಂ ಖಾನ್ ಸಚಿವರು, ಭಗವಂತ್ ಖೂಬಾ ಕೇಂದ್ರ ಸಚಿವರು, ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರೆಲ್ಲರ ಉಪಸ್ಥಿತಿ ಇದ್ದು ಕೂಡ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಗಾಂಧಿ ಭವನ ಇದನ್ನು ಉದ್ಘಾಟನೆ ಮಾಡೋಕ್ಕಾಗ್ತಾ ಇಲ್ಲ. ಖಂಡ್ರೆ ಮತ್ತು ಕೇಂದ್ರ ಸಚಿವರ ಮಧ್ಯೆ ರಾಜಕೀಯ ಕೆಸರಚಾಟದಂತೆ 2.5 ಕೋಟಿಯ ಗಾಂಧಿ ಭವನದ ಬಗ್ಗೆ ನಿಮಗೆ ಕೆಸರಚಾಟನಾ? 2.5 ಕೋಟಿಯ ಒಂದು ಗಾಂಧಿ ಭವನವನ್ನು ಜನರಿಗೆ ಕೊಡೋದಕ್ಕೆ ಅಯ್ಯಯ್ಯಪ್ಪ, ನಿಮಗೆ ಈಶ್ವರ ಖಂಡ್ರೆ ಆ್ಯಂಡ್ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರೇ ಎಷ್ಟು ಬರಗೆಟ್ಟೋಗಿದ್ದೀರಿ ನೀವು. ಇಬ್ಬರು ಕೂಡ ಬರಗೆಟ್ಟೋಗಿದ್ದೀರಿ ನೀವು. ಶಿವರಾಜ್ ರಾಥೋಡ್ ನಗರಸಭೆ ಆಯುಕ್ತರು, ನೀವು ಅಧಿಕಾರಿಗಳಿದ್ದೀರಿ. ಗೋವಿಂದ ರೆಡ್ಡಿ ಅವರೇ ಜಿಲ್ಲಾಧಿಕಾರಿಗಳು. 8 ತಿಂಗಳಾಯಿತು. ಏನು ಮಾಡಬೇಕು ಅಂತಿದ್ದೀರಿ ಇದನ್ನು? ರಹೀಂ ಖಾನ್ ಅವರು ಶಾಸಕರು, ಸಚಿವರು ಕೂಡ. ಏನು ನ್ಯೂಸ್ ನಿಮ್ಮಿಂದ? ನೋಡೋಣ ಏನಾಗುತ್ತೆ ಅಂತೇಳಿ ಮುಂದಿನ ಸುದ್ದಿ ಗಮನ.